ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಐ ಥಿಂಕ್ ಐ ಫರ್ಗಾಟ್ ಸಮಥಿಂಗ್. ಏನ್ ಯಜಮಾನ್ರೆ? ಹಾ, ಡ್ರಿಂಕ್ ಮಾಡಿ 1 hour ಆಯ್ತು. ದಿಸ್ ಫೀಲ್ಸ್ ಗುಡ್, ಸಾರಿ, ಯು ವಾಂಟ್ ಒನ್? ಅಭ್ಯಾಸ ಇಲ್ಲ ಬಾಸ್. ಗುಡ್. ಅಗ್ಲೊತ್ತಲ್ಲಿ ತಗೊಂಡ್ ಅಭ್ಯಾಸ ಇಲ್ಲ. ಬೇಕಾದ್ರೆ ನಿಮ್ ಕಂಪನಿಗೆ ಯಜಮಾನ್ರೆ, ಒಂದ್ಸಲ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ನೆಲ್ಲ ನೋಡಿದ್ರೆ ಚೆನ್ನಾಗಿರೋದು. ಈಗ್ಲೇನಾ? ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ವಾಟ್ ಅಬೌಟ್ ಲಂಚ್? ರೆಡಿ ಇದೆ. ಓಕೆ, ಸರಿ. ಯಸ್, ಕಮ್ ಫಾಸ್ಟ್. ಬಾಸ್. Please take your seat. ಇವರೆಲ್ಲ ನಮ್ಮ ಕಂಪನಿ ಪ್ರೊಡಕ್ಷನ್ ಅಂಡ್ ಪ್ರಾಫಿಟ್ಸ್ ಬಗ್ಗೆ ಮಾತಾಡ್ತಾರೆ. ಮಿಸ್ಟರ್ ಕೇಶವ್. Yes, sir. In this Excuse year... me, let me speak first. With your love and support, ಈ ಕಂಪನಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಥ್ಯಾಂಕ್ಸ್ ಟು ಯು ಆಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಇನ್ನೊಂದು 2 ದಿನ ಇರ್ತೀನಿ ಅಷ್ಟೇ. ಐ ವುಡ್ ಲೈಕ್ ಟು ಸಿ ಬ್ಯಾಂಗ್ಳೂರ್ ಫಸ್ಟ್. ಸೊ ಕೀಪ್ ದ ಗುಡ್ ವರ್ಕ್ ಗೋಯಿಂಗ್ ಅಂಡ್ ನೈಸ್ ಮೀಟಿಂಗ್ ಯು ಆಲ್. Thank you, sir. ಯಜಮಾನ್ರೆ, ಇದೊಂದು ರಿಪೋರ್ಟ್ ನೋಡ್ಬಿಟ್ಟಿದ್ರೆ. Enough, Ramana. My day is over. Just chill, okay? Even ನನ್ನ ಲೈಫ್ಲಿ ಇಟ್ಸ್ ಅ ವೆರಿ ಬ್ಯಾಡ್ ಡೇ. ವರ್ಕ್ ವರ್ಕ್ ವರ್ಕ್. ಇಟ್ಸ್ ಟು ಟೈರಿಂಗ್, ಯು ನೋ. ಹೋಗಿದ್ದೆ ಒಂದು ಆಫೀಸು, ಅಷ್ಟೆಲ್ತಿ ಟಯರ್ಡಾ? ವಾಟ್? ನೀವ್ ಹೇಳಿದೆ ಕರೆಕ್ಟ್ ಬಾಸ್. ನೀವು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀರಾ. ಯಜಮಾನ್ರೆ, ರಾತ್ರಿ ಡಿನ್ನರ್ಗೆ ಏನ್ ಮಾಡ್ಲಿ ಯಜಮಾನ್ರೆ? Some pastas, lasagna, sushi rolls, shrimp salad, lobster soup, dragon rolls, and whatever, and some good desserts. ಆಯ್ತು. ಯಜಮಾನ್ರೆ, ರಾತ್ರಿ ಪಾರ್ಟಿ ಏನಾದ್ರು? No, ಎಲ್ಲ ನನಗೆ. ಅಷ್ಟು ನೀವು ಒಬ್ರೇ ತಿಂತೀರಾ ಬಾಸ್? ನೋ ವೇಸ್. ಎಲ್ಲದನ್ನು ಒಂದೊಂದು ಸ್ಪೂನ್ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇಲ್ದಿದ್ರೆ ಮೆನು ಚೇಂಜ್. ಎಲ್ಲ ಬಾಕಿ ತಗೊಳ್ಳೋಣ. ಇದು ಈ ವಾರದ್ದು. ಹೋದ್ ವಾರದಲ್ಲೇ ಬರೋ ವಾರ ಓಮ್ ಪಿಕ್ಚರ್ ಹಾಕ್ಬಿಟ್ಟು ಕೊಡ್ತೀನಣ್ಣ. ಹೋದ್ ವಾರ ಡಾನ್ ಪಿಕ್ಚರ್ ಹಾಕಿ ದುಡ್ಡು ಕೊಡ್ತೀನಿ ಅಂದೆ. ಈ ವಾರ ಓಮ್ ಪಿಕ್ಚರ್ ಹಾಕಿ ದುಡ್ಡು ಕೊಡ್ತೀನಿ ಅಂತ ಇದ್ಯಾ? ಏನು ನನಗೆ ಪಿಕ್ಚರ್ ತೋರಿಸ್ತಾ ಇದ್ಯಾ? ನಮ್ಮ ಮಗನ ಎತ್ತಾಕೊಂಡೋಗ ಒಳಗ್ ರುಬ್ಬದ ಅಂದ್ರೆ ಹೇಳ ಗೊತ್ತಾರ ಇಟ್ಕೊಳ್ಳ. ಬಾಸ್ ನಮಸ್ಕಾರ ಬಾಸ್. ನೀವೇನಿಲ್ಲಿ? ಬಡ್ಡಿ ದುಡ್ಡು ಬೇಡ ಬೇಡ ಅಂದ್ರೆ ಕೊಡಕ್ ಗೊತ್ತಾರ. ಇಟ್ಕೊಳ್ಳೋಣ ನೀನು. ಬರ್ತೀನಿ. ಬಾಯ್. ಓಕೆ ಬಾಸ್, ಓಕೆ ಬಾಸ್. ಅಣ್ಣ ಬರ್ತೀನಣ್ಣ. ಕರ್ಕೊಂಡು ರುಬ್ಬಿದ್ರೆ ಗೊತ್ತಾಯ್ತದೆ. ಬೇಡ ಅಣ್ಣ, ಓಮ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಣ್ಣ. ಎಲ್ಲಿ ಹೋಗಿದ್ದೆ? ಇಲ್ಲೇ ಹೋಗಿದ್ದೆ. ಹೋಗೋಣ. ನಿಧಾನ ನಿಧಾನ, ಹುಷಾರಾಗಿ ಇಳಿಯಣ್ಣ. ಈಗ ಹೇಗಿದೆ? ಪರವಾಗಿಲ್ವಾ? ಏನ್ ಪರವಾಗಿಲ್ಲ ಅಮ್ಮ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಸೇರ್ಕೊಂಡೆ. ಚೆನ್ನಾಗಿ ದುಡಿಯೋ ಟೈಮ್ನಲ್ಲಿ ಕಾಲೇ ಇಲ್ದಂಗೆ ಮಾಡ್ಬಿಟ್ಟ ಆ ದೇವ್ರು. ಮನುಷ್ಯರು ಮಾಡಿದ್ದಕ್ಕೆ ದೇವ್ರಿಗೆ ಯಾಕೆ ಬೈತ್ಯಾ ಅಣ್ಣ? ಏನಾಯ್ತು ಇವ್ರಿಗೆ? ಹೋದ್ವಾರ ಯಾವನೋ ಕುಡಿದ್ ಗಾಡಿ ಓಡಿಸ್ತಿದ್ದ ಅಂತ ಕಾಣಿಸುತ್ತೆ. KR ಸರ್ಕಲ್ ಹತ್ರ ಆಕ್ಸಿಡೆಂಟ್ ಮಾಡಿದಲ್ದೆ ಯಾರೋ ಶಿವರಾಜ್ ಅರಸ್ ಅನ್ನೋನ್ ಕಾರ್ಡ್ನ ಮುಖದ ಮೇಲೆ ಬಿಸಾಕಿ ಮನೆಗ್ ಬಂದ್ ಕಾಸಿಸ್ಕೊಂಡು ಹೋಗು ಬೇರೆ ಹೇಳಿದ್ನಂತೆ. ಆಕ್ಸಿಡೆಂಟ್ ಮಾಡಿದ್ರು ನಿಮ್ಗೆ ದುಡ್ಡು ಕೊಡ್ಲಿಲ್ವಾ? ಅಂದ್ರೆ ಅವ್ರು ಹಾಕೋ ಭಿಕ್ಷೆಗೆ ನಾವು ಕೈ ಚಾಚ್ಕೊಂಡು ನಿಂತ್ಕೋಬೇಕಾ? ನಾವು ಬಡವರೇ ಇರ್ಬೋದು ಸರ್, ಆದ್ರೆ ನಮಗೆ ಸ್ವಾಭಿಮಾನ ಇರಲ್ವಾ? ನಾನು ಆತರ ಹೇಳ್ತಿಲ್ಲ. ಈಗ ನಿಮ್ಗಾಗಿರೋ ಪ್ರಾಬ್ಲಮ್ಗೆ ಕಾಂಪನ್ಸೇಷನ್ ಕೇಳಿದ್ರೆ ತಪ್ಪೇನಿದೆ ಹೇಳಿ? ಅವ್ರು ಆತರದವ್ರಲ್ಲ. ನೀವು ಹೋಗ್ತಿದ್ದಂಗೆ ಕ್ಯಾಶ್ ತೆಗೆದುಕೊಂಡು. ಅಣ್ಣ ನೀನ್ ರೆಸ್ಟ್ ತಗೋ, ನಾನ್ ಸಂಜೆ ಬಂದ್ ನೋಡ್ತೀನಿ. ಇನ್ನೇನ್ ರೆಸ್ಟ್ ಅಮ್ಮ? 5,000 ರೂಪಾಯಿ ಕೆಲಸ ಹೋಯ್ತು. ಈ ವಯಸ್ಸಿನಲ್ಲಿ ಅಪ್ಪ ಅಮ್ಮ ದುಡ್ದಿದ್ದನ್ನು ಕೂತ್ಕೊಂಡು ತಿನ್ಬೇಕು ಅಂದ್ರೆ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತಮ್ಮ. ಸರ್, ನಿಮ್ಗೆ 5,000 ರೂಪಾಯಿ ಕೆಲಸ ಹೋಯ್ತು ಅಂತ ಯಾಕೆ ಯೋಚನೆ ಮಾಡ್ತೀರಾ? ನಾಳೆ ನಿಮ್ಗೆ 20,000 ರೂಪಾಯಿ ಬರುವಂತ ಕೆಲಸ ಸಿಗದ್ ಬಿಡಿ. ಯಾರಮ್ಮ ಇವನು? ಹೆಸರು ಶಿವು ಅಂತ. ಒಳ್ಳೆಯವನೇ, ಆದ್ರೆ ಸ್ವಲ್ಪ ಲೂಸ್. ಸರ್, ಐ ಆಮ್ ನಾಟ್ ಜೋಕಿಂಗ್. ಐ ಆಮ್ ವೆರಿ ವೆರಿ ಸೀರಿಯಸ್. ನಿಮಗೆ 20,000 ರೂಪಾಯಿ ಕೆಲಸ ಸಿಕ್ಕೇ ಸಿಗುತ್ತೆ. ಬಿಲೀವ್ ಇನ್ ಮೈ ವರ್ಡ್ಸ್. ಬಿಲೀವ್ ಇನ್ ಯೋರ್ ಸೆಲ್ಫ್. ಡೆಫಿನೆಟ್ಲಿ. ಡೋಂಟ್ ವರಿ. ಟ್ರಸ್ಟ್ ಮೀ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಜಾಬ್. ಯೋ, ನಿನಗ್ ಸ್ವಲ್ಪ ಇದೆ ಅನ್ಕೊಂಡಿದ್ದೆ, ತುಂಬಾ ಜಾಸ್ತಿನೇ ಇದೆ. ಏನು? ಸ್ಕ್ರೂ ಲೂಸು.
ನಿನಗೆ ಕೆಲ್ಸ ಇರ್ಲಿಲ್ಲ ನಾನ್ ಕೊಡಿಸ್ದೆ ಈಗ ಒಳ್ಳೆ ದೊಡ್ಡ ಪಿಸ್ತಾ ತರ ಬಿಲೀವ್ ಮೀ ನಿನಗೆ 20,000 ಸಂಬಳ ಸಿಗುತ್ತೆ ಅಂತ ದೊಡ್ಡ ಬಿಲ್ಡಪ್ ಕೊಡ್ತಾ ಇದ್ಯಾ. ₹1 ಕೊಡ್ತೀಯಾ? ಯಾಕೆ ಸಿಗರೆಟ್ಗಾ? ಇಲ್ಲ, ಫೋನ್ ಮಾಡಕ್ಕೆ. ಫೋನಾ? ಬೇಕಾದ್ರೆ ಸಂಬಳದಲ್ಲಿ ಕಟ್ ಮಾಡ್ಕೋ. ಹಲೋ ಶಿವರಾಜ್ ಅರಸಿಯರ್. ಈ ಕಡೆಯಿಂದನೂ ಶಿವರಾಜ್ ಅರಸೆ ಸರ್. ಬಾಸ್ ನಮಸ್ಕಾರ ಬಾಸ್. ಗುಡ್ ಮಾರ್ನಿಂಗ್ ಬಾಸ್. ಎಲ್ಲಿದ್ರೆ ಬಾಸ್? ಹೇಗಿದ್ರೆ ಬಾಸ್? ಸ್ನಾನ ಮಾಡ್ತಿದ್ಯಾ? ಬಾಸ್ ನೀವಿಲ್ದೆ ತುಂಬಾ ಬೋರ್ ಆಗ್ತಾ ಇದೆ. ನೀವ್ ಎಲ್ಲಿದ್ರೆ ಹೇಳಿ ಬಾಸ್, ಕಾರ್ ತಗೊಂಡು ಓಡ್ ಬಂದ್ಬಿಡ್ತೀನಿ. ಜಾಸ್ತಿ ನಾಟಕ ಆಡ್ಬೇಡ, ನಾ ಹೇಳೋದನ್ನ ಕೇಳ್ಕೊ. ಯಾರಕ್ ಫೋನ್ ಮಾಡ್ದೆ? ದೇವ್ರಿಗೆ, ಹಾ, ನಿಮ್ಮ ಅಣ್ಣನಿಗೆ ₹20,000 ಕೆಲಸ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಕನ್ಫರ್ಮ್ 100% ಭಯಂಕರ ಮೆಂಟಲ್. ನಿನ್ನ ಆ ದೇವ್ರೆ ಕಾಪಾಡ್ಬೇಕು. ಬಾ. ಅಂದ್ರೆ ನಿನಗೊಂದ್ ಕೆಲ್ಸ ಬೇಕು. ಬಟ್ ಸಂಬಳ ಮಾತ್ರ ₹5,000 ಬೇಕು. ಅದಕ್ಕಿಂತ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಅದೇನು 5,000ನೇ ಬೇಕು? ಅದು ಹಾಗೇನೆ. ಇರೋಕ್ ಮನೆ ಬೇಕು, ಬಟ್ ಐ ಡೋಂಟ್ ಹ್ಯಾವ್ ಮನಿ. ನನ್ ಮಾನ ಉಳಿಸ್ದೋನ್ ನೀನು. ನಿನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಆ ದೇವ್ರ ಮೆಚ್ತಾನ? ನೋಡು, ಒಂದ್ ಕೆಲ್ಸ ಮಾಡು. ನೀನ್ ಈ ರೂಮ್ ನಲ್ಲಿ ಇದ್ಬಿಡು. ನೀವು ರೂಮ್ ಖಾಲಿ ಮಾಡ್ತೀರಾ? ನಾನ್ ಎಲ್ಲೂ ಹೋಗಲ್ಲಯ್ಯ, ಇಲ್ಲೇ ಇರ್ತೀನಿ. 1,000 ಬಾಡಿಗೆ ನನಗೂ ಜಾಸ್ತಿ ಆಗ್ತಿದೆ. ನೀನು ಇದ್ರೆ ಹಂಚ್ಕೋಬೋದಲ್ಲ ಅಂತ ಹೇಳ್ದೆ. ಇಬ್ರು ಒಟ್ಟಿಗೆನಾ? ಯಾಕೆ ಇರ್ಬಾರ್ದಾ? ಮ್ಯಾನ್, ವುಮೆನ್, ಅನ್ಮ್ಯಾರಿಡ್ ಒಂದೇ ರೂಮಲ್ಲಿ, ಅದು ಇಂಡಿಯಾಲಿ. ಇಸ್ ಇಟ್ ಓಕೆ? ನಮ್ ಮನಸ್ ಚೆನ್ನಾಗಿದ್ರೆ ಸಾಕು, ಯಾರಿಗೂ ಹೆದರ್ಬೇಕಾಗಿಲ್ಲ. ನೋಡು, ನನಗ್ ನೀನ್ ಒಳ್ಳೆಯವನು ಅಂತ ಅನ್ನಿಸ್ದೆ, ಅದಕ್ಕೆ ಹೇಳ್ದೆ. ನಿನಗ್ ಇಷ್ಟ ಇಲ್ಲ ಅಂದ್ರೆ ಹೊರಡು. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಗುಡ್. ಆದ್ರೆ ಖರ್ಚಿನಲ್ಲಿ 50-50, ಓಕೆ? ಓಕೆ. ಅಂದ್ಹಾಗೆ ಊಟ ಬಟ್ಟೆಲೆ ಬಂದಿದ್ಯೋ ಇಲ್ಲ ಲುಂಗಿ ಗಿಂಗಿ ಏನಾದ್ರೂ ತಂದಿದ್ಯೋ? ಲುಂಗಿ? ವಾಟ್ಸ್ ದ್ಯಾಟ್? ಈ ದೌಲತ್ಗೆ ಏನು ಕಮ್ಮಿ ಇಲ್ಲ. ಇದನ್ನ ಪೂರ್ತಿ ನಾನು ಉಟ್ಕೊಂಡ್ರೆ ಸೀರೆ, ಕತ್ತರಿಸಿ ಅರ್ಧ ನೀನ್ ಸುತ್ಕೊಂಡ್ರೆ ಲುಂಗಿ. ತಗೋ. ಥ್ಯಾಂಕ್ಸ್. ಇದ್ರ ಬೆಲೆ ₹100. ಆಮೇಲೆ ಕೊಡ್ಬೇಕು. ₹100 ಯಾಕೆ? 1 ತಿಂಗಳಾದ್ಮೇಲೆ 1 lakh ಕೊಡ್ತೀನಿ. ಐ ಆಮ್ ಸೀರಿಯಸ್. ಲಕ್ಷಕ್ಕೆ 0 ಅಂತ ಗೊತ್ತಾ ನಿಂಗೆ? ₹5,000 ಸಂಬಳದ ಒಂದ್ ಕೆಲ್ಸಕ್ಕೆ ನನ್ನ ಬೇಡ್ತಾ ಇದ್ಯಾ? ಲಕ್ಷ ಕೊಡ್ತಾನಂತೆ, ಲಕ್ಷ. ಎಕ್ಸ್ಕ್ಯೂಸ್ ಮೀ, ಹ? ಸ್ವಲ್ಪ ದುಡ್ಡು ಕೊಡ್ತೀರಾ? ಯಾಕೆ? ಸಿಗರೇಟ್, ಡ್ರಿಂಕ್. ಓ, ತಮಗ ಅಭ್ಯಾಸ ಬೇರೆ ಇದ್ಯಾ? ಬರೀ ಅಷ್ಟೇನಾ, ಇನ್ನೂ ಏನಾದ್ರೂ ಇದ್ಯಾ? ನೋ, ದಟ್ಸ್ ಆಲ್. ಯಾಕೋ? ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ನೋಡಿ, ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ನನ್ ಸಂಬಳ ಬರ್ತಿದಂಗೆ ಅದ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಇನ್ನು ಕೆಲ್ಸಾನೇ ಸಿಕ್ಕಿಲ್ಲ, ಆಗ್ಲೇ ಸಂಬಳದ ಬಗ್ಗೆ ಮಾತಾಡ್ತೀಯಲ್ಲ? ಎಷ್ಟಿರ್ಬೇಕು ನಿನಗೆ? ನೋಡೋ, ಸಿಗರೇಟ್ ಒಂದ್ ಓಕೆ, ಕುಡ್ಕೊಂಡ್ ಗಿಡ್ಕೊಂಡ್ ಬಂದ್ರೆ ಒಳಗಡೆ ನೋ ಎಂಟ್ರಿ. ಥ್ಯಾಂಕ್ಸ್. ಎಕ್ಸ್ಕ್ಯೂಸ್ ಮೀ, ಏನು? ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನನ್ ಹತ್ರ ಏನಿಲ್ವೋ ಆ ಹೆಸರಿಟ್ಟಿದಾರ ನನ್ಗೆ, ಐಶ್ವರ್ಯ ಅಂತ. ತಗೋ. ಏನಾಯ್ತು? ಮಸ್ಕಿಟೋಸ್. ಒಳ್ಳೆ ಹುಲಿ ನೋಡ್ದಾಗ ಕಿರ್ಚ್ತಿಯಲ್ಲ, ಸೊಳ್ಳೆ ತಾನೆ? ನನ್ಗೆ ಸೊಳ್ಳೆ ಕಂಡ್ರೆ ಆಗಲ್ಲ. ಔಚ್. ಅವು ನಿನ್ಗಿಂತ ಮುಂಚೆ ನನ್ ರೂಮ್ಮೇಟ್ಸ್. ರೂಮ್ಮೇಟಾ? ಹಾ, ಒಂದೇ ಅಲ್ಲ, ಇನ್ನೂ ಇವೆ. ಈಗ ಏನ್ ಮಾಡೋದು? 2 ಡ್ರಾಪ್ ರಕ್ತ ಕುಡ್ದು ಹೊಟ್ಟೋಗುತ್ತೆ. ಕಣ್ ಮುಚ್ಕೊಂಡ್ ಮಲ್ಕೋ. ಬ್ಲಡಿ ಮಸ್ಕಿಟೋಸ್. 4 ಗಂಟೆಗೆ ಹೇಳ್ಬೇಕು, ಸುಮ್ನೆ ಮಲ್ಕೋ. ನಾನು 1 ಗಂಟೆಗೆ ಎದ್ದೇಳ್ತೀನಿ. ಅಷ್ಟ್ ಬೇಗ ಎದ್ದೇನ್ ಮಾಡ್ತೀಯಾ? ಬೇಗನಾ? ಮಧ್ಯಾಹ್ನ 1 ಗಂಟೆಗೆ ಇದ್ರೆ ಅದನ್ನೇ ಲೇಟು ಅಂತಾರೆ. ಯೋ, ನಾನ್ ಹೇಳಿದ್ದು ಬೆಳಗ್ಗೆ 4 ಗಂಟೆಗೆ. ಅಷ್ಟ್ ಬೇಗ ಇದ್ದೇನ್ ಮಾಡ್ತೀರಾ? ಇಲ್ಲಿರೋ 10 ಮನೆಗೆ ಒಂದೇ ಬಾತ್ರೂಮ್, 2 ಟಾಯ್ಲೆಟ್ ಇರೋದು. ಬೇಗ ಇದ್ರೆ ಅವತ್ತೇ ಸ್ನಾನ ಗಿನ ಇಲ್ಲ, ಇಲ್ಲ ಅಂದ್ರೆ ಕ್ಯೂನಲ್ಲಿ ನಿಲ್ಬೇಕಾಗುತ್ತೆ.
ನೀವ್ ಯಾವತ್ತಾದ್ರೂ ಸನ್ರೈಸ್ ನೋಡಿದೀರಾ? ಐಶ್ವರ್ಯ ಅವರೇ, ಮತ್ತೇನಾಯ್ತಪ್ಪ? ನಾನ್ ಬೆಳಿಗ್ಗೆ ಎದ್ದು ಸನ್ರೈಸ್ ನೋಡ್ಬೋದಾ? ಸನ್ರೈಸಾ? ನಾನ್ 7 ವಂಡರ್ಸ್ ನೋಡಿದೀನಿ, ಸನ್ರೈಸ್ ನೋಡಿಲ್ಲ. ನೀನೇನಾದ್ರೂ ಮೆಂಟಲ್ ಹಾಸ್ಪಿಟಲ್ ತಪ್ಪಿಸ್ಕೊಂಡ್ ಬಂದಿದ್ಯಾ? ಯೋ, ಸುಮ್ನೆ ಬಿದ್ಗೊಳಯ್ಯ, ತಲೆ ತಿಂತಾನೆ. Wow! It's great! Wow! Wow, it's amazing! Cool! I've never seen something like this. It's just mind-blowing. Wow! Hey! ಯಾಕಯ್ಯ, ಏನಾಯ್ತು? ಯಾಕೆ ಕಿರ್ಚ್ಕೊತಿದ್ಯಾ? Come, see, it's amazing. The sun is rising. It's so beautiful. Wow! What a sunrise! ಸೂರ್ಯ ದಿನ ಹುಟ್ಟಾನೆ, ದಿನ ಮುಳುಗ್ತಾನೆ. ಅದ್ರಲ್ಲೇನ್ ಸ್ಪೆಷಲ್? No. ನೀವ್ ಯಾವತ್ತೂ ಈ ತರ ಬ್ಯೂಟಿಫುಲ್ ಸನ್ರೈಸ್ ನೋಡಿಲ್ಲ. ಯೋ, ನೋಡಿ. ಯೋ, See? ಹೋಗ್ ರೆಡಿ ಆಗು. Huh? Hey. ಹೋಗು. Wow. My God. ಏನಮ್ಮ ಐಶ್ವರ್ಯ, ಇವನು ನೆನ್ನೆ ತಲೆ ತಿರುಗಿ ಬಿದ್ದಿದ್ದ, ಆಮೇಲೆ ಫೈಟ್ ಮಾಡ್ದ. ಈಗ ನೋಡಿದ್ರೆ ಹುಚ್ಚನ್ ತರ ಕಿರ್ಚ್ತಾ ಇದ್ದಾನಲ್ಲ. ಈಗಿನ ಕಾಲದಲ್ಲಿ ಹಿಂದೆ ಮುಂದೆ ಗೊತ್ತಿಲ್ದಿದ್ದವ್ರ ಬಗ್ಗೆ ಹುಷಾರಾಗಿರ್ಬೇಕಮ್ಮ. ಅವನು ನೋಡಿದ್ರೆ ಹಾಗನ್ಸಲ್ಲ ಸರ್, ತುಂಬಾ ಒಳ್ಳೆಯವನ್ ತರ ಕಾಣಿಸ್ತಾನೆ. ಯಾವುದಕ್ಕೂ ನಿನ್ನ ಬುದ್ಧಿ ನಿನ್ನ ಕೈಲಿರ್ಲಮ್ಮ. ಸರಿ ಸರ್.